ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಕನಕ ಅವರು ಅರುಣವ್ರ ಜೊತೆಗೆ ಜಗಳ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ವಿಚಾರಿಸೋಕ್ಕೆ ಅಂತ ಮೀನಾ ಅವ್ರು ಬಂದಿರ್ತಾರೆ. ವಿಚಾರಿಸಿ ಜ್ಯೂಸ್ ತರ್ತೀನಿ ಅಂತ ಮೀನವರು ಹೊರಗಡೆ ಬಂದು, ಅಮ್ಮ ಯಾವುದಾದ್ರು ಫ್ರೂಟ್ಸ್ ಇದೆಯಾ, ಅವಳಿಗೆ ಜ್ಯೂಸ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಸರಿ ಕಣೆ, ಯಾಕಂತೆ ಬಂದಿರೋದು, ಏನಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡವಳೆ ಅಂದಾಗ, ಏನೂ ಇಲ್ಲ ಅಮ್ಮ, ಅವಳಿಗೆ ನಿದ್ರೆ ಸರಿಯಾಗಿಲ್ವಂತೆ. ಅರುಣ್ ಅವರು ನಿದ್ದೆ ಮಾಡ್ತಿಲ್ಲ ಅಲ್ವಾ, ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡಿ ಅದಕ್ಕಾಗಿ ಹಂಗಾಗಿದ್ದಾಳಷ್ಟೇ. ನೀನು ಅವಳನ್ನು ಏನೂ ಪ್ರಶ್ನೆ ಮಾಡಬೇಡ ಅಂತ ಹೇಳ್ತಾರೆ. ಅಷ್ಟಾದರೆ ಸರಿ ಕಣೆ, ಆದರೂ ಪಾಪ ಅಲ್ವಾ ಅರುಣ್ ಅವರು, ಅವ್ರ ತಾಯಿ ತುಂಬ ಒಳ್ಳೆಯವರು ನೋಡು, ಅವ್ರಿಗೇನೆ ಒಳ್ಳೆಯವ್ರಿಗೇನೆ ಕಷ್ಟ ಬರೋದಲ್ವಾ ಅಂತ ಹೇಳ್ತಾರೆ. ಅಮ್ಮ ಸಾವಿಗೆ ಒಳ್ಳೆಯವರು ಕೆಟ್ಟವರು ಅಂತ ಯಾರು ಗೊತ್ತಿಲ್ಲ ಅಲ್ವಾ, ಸರಿ ಬಿಡು ಆಯಿತು, ಈಗ ಫ್ರೂಟ್ಸ್ ಇದೆಯಾ, ಅವಳಿಗೆ ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿದಾಗ, ಬಾರೆ ನಾನೇ ಮಾಡ್ಕೊಡ್ತೀನಿ ಕುಡಿಯೋರಂತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಮೀನಾ ಅವರು ಅರುಣ್ ಅವ್ರ ಮನೆಗೆ ಹೋಗ್ತಾರೆ. ಅರುಣ್ ಅವರು ಬಾಗಿಲು ತೆಗೆದು ಕನಕ ಡ್ಯೂಟಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಗೊತ್ತು, ಅವಳ ಜೊತೆಗೆ ಮಾತಾಡ್ಕೊಂಡೇ ನಾನು ಬರ್ತಾ ಇರೋದು ಅಂತ ಹೇಳ್ತಾರೆ. ಸರಿ ಆಯಿತು, ಒಳಗಡೆ ಬನ್ನಿ ಅಂತ ಕರೀತಾರೆ. ಒಳಗಡೆಗೆ ಹೋಗಿ ಮೀನಾ ಅವರು, ಅರುಣ್ ಅವರೇ, ಗಂಡ ಹೆಂಡತಿ ವಿಚಾರದಲ್ಲಿ ನಾನು ಬರಬಾರ್ದು, ಆದರೂ ನಾನು ನಿಮ್ಮಿಬ್ಬರನ್ನ ಮುಂದೆ ನಿಂತು ಮದುವೆ ಮಾಡಿದ್ದೀನಿ ಅನ್ನೋ ಸಲಿಗೆಯಿಂದ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಏನು ಹೇಳಿ ಅಂತಂದಾಗ, ನಿಮ್ಮ ಅಮ್ಮನ ಸಾವಿಗೆ ನನ್ನ ಗಂಡನೇ ಕಾರಣ ಅಂತ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡು ಕನಕನ ಮೇಲೆ ಕೈ ಮಾಡಿದ್ದು ತಪ್ಪಲ್ವಾ ಅಂತ ಹೇಳ್ತಾರೆ. ನನ್ನ ಗಂಡ ಏನೂ ತಪ್ಪು ಮಾಡಿಲ್ಲ, ಆದರೂ ನೀವು ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ನಾನು ಕಂಡ್ರೆ ನಿಮ್ಮ ಗಂಡನಿಗೆ ದ್ವೇಷ, ಅದಕ್ಕೇನೆ ಕಾದು ಈ ಥರ ಮಾಡಿರೋದು ಅಂತ ಅರುಣ್ ಅವ್ರು ಹೇಳ್ತಾರೆ. ತಪ್ಪು ಅರುಣ್ ಅವರೇ, ನೀವು ಈ ಥರ ಮಾತಾಡ್ತಾ ಇರೋದು, ನನ್ನ ಸೂರ್ಯ ಯಾವತ್ತೂ ಆ ರೀತಿ ನಡ್ಕೊಳ್ಳಲ್ಲ. ನಿಮ್ಮ ಕನಕನ ಮದುವೆ ಆದಮೇಲೆ ಒಂದೇ ಕುಟುಂಬದವ್ರ ಥರ ನಾವು ಬದುಕ್ತಾ ಇದ್ದೀವಿ, ಆ ಥರದ್ರಲ್ಲಿ ನನ್ನ ಸೂರ್ಯ ಯಾವತ್ತೂ ಈ ರೀತಿ ಮಾಡಲ್ಲ ಅಂತ ಹೇಳ್ತಾರೆ. ಈಗ ಬೇರೆಯವ್ರ ಮೇಲೆ ಕೋಪಕ್ಕೆ ನೀವು ಕನಕನ ಮೇಲೆ ಕೈ ಮಾಡಿದಿರೋದು ತಪ್ಪಲ್ವಾ, ಇನ್ನೊಂದು ಸರಿ ಈ ಥರ ನಡ್ಕೋಬೇಡಿ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಹೋಗಿ ಬರ್ತೀನಿ ಅಂತ ಮೀನಾ ಅವರು ಹೊರಡ್ತಾರೆ. ಶಾಂತಿ ಮತ್ತು ಮನೋಜ್ ಅವರು ಮನೆಗೆ ಬರ್ತಾರೆ. ರಂಗನಾಥ್ ಅವರು, ಏನಾಯಿತು ಶಾಂತಿ, ಕೇಸ್ ಬಗ್ಗೆ ಮಾತಾಡ್ದ, ಲಾಯರ್ ಏನಂದ್ರು ಅಂತ ಕೇಳ್ತಾರೆ. ಅಯ್ಯೋ ಏನಾಗತ್ರಿ, ಕೇಸು ಉಲ್ಟಾ ಹೊಡಿಯೋಂಗಿದೆ ಯಾಕೋ ಅಂತ ಹೇಳ್ತಾರೆ. ಮೀನಾ ಅವರು, ಮತ್ತೆ ಆಗಲ್ವಾ, ಅವತ್ತೇ ಇವರು ಎದುರುಕಳ್ದೇನೆ ಕರೆಕ್ಟಾಗಿ ಇವಳು ಎದುರಿಸಿದ್ಕೇನೆ ಆ ಥರ ಆಗಿದ್ದು ಅಂತ ಹೇಳಿದರೆ ಮುಗ್ದೇ ಹೋಯ್ತಿತ್ತು. ಅದನ್ನು ಬಿಟ್ಟು ರೋಹಿಣಿಯವರು ಎದುರಿಸಿದ್ರು ಅಂತ ಅಂದ್ಬಿಟ್ಟು ಎಲ್ಲನೂ ಒಪ್ಕೊಂಡ್ರೆ ಆಗತ್ತಾ ಅಂತ ಹೇಳ್ತಾರೆ. ಸೂರ್ಯ ಅವರು, ಅಯ್ಯಪ್ಪ ಹೆಂಗ್ ಬಡತದೆ, ನಿಂಗೆ ಅಷ್ಟು ಗೊತ್ತಾಗಲ್ವಾ, ಅವಳು ಕಲ್ಯಾಣಿ ದೇವ ಮೈ ಮೇಲೆ ಬತ್ತು ಅಂತ ಹೇಳಿ ಎದುರಿಸ್ತಿದ್ಲು ಅಂತ ಹೇಳಿದರೆ ಮುಗ್ದೋಯ್ತಿರ್ಲಿಲ್ವಾ, ಅದನ್ನು ಬಿಟ್ಬಿಟ್ಟು ಎದುರುಕೊಂಡು ಎಲ್ಲದಕ್ಕೂ ಹ್ಞೂ ಅಂತಂದಲ್ಲ ಅನುಭವಿಸು ಅಂತ ಹೇಳ್ತಾರೆ. ಶಾಂತಿಯವರು, ಯಾಕೋ ನನ್ನ ಮಗನ ಆ ಥರ ನೀನು ಎದುರಿಸೋದು, ಎಲ್ಲರೂ ನನ್ನ ಮಗ ಬಿಟ್ಟಿಯಾಗಿದ್ದಾನೆ ಅಂತ ಬಂದ್ಬಿಡಿ ಅಂತ ಬೈತಾರೆ. ರಂಗನಾಥ್ ಅವರು, ಎತ್ತೋರ್ಗೆ ಎಗಣಾನು ಮುದ್ದಂತೆ ಕಣೆ, ಅದರಲ್ಲಿ ನೀನಿದೆಯಲ್ಲ ನೋಡು, ಒಂದು ಕೈ ಮೇಲೆ ಅಂತಂದಾಗ ನನ್ನ ಮಗನ್ನ ನಾನು ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಅದು ಗೊತ್ತು ಬಿಡು ಎಲ್ಲರಿಗೂ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಒಂದು ಸಾರಿ ಡೈವರ್ಸ್ ಸಿಗ್ಲಿ ಕಣ್ರಿ, ಮನೆಗೆ ಪೀಡೆ ತೊಲಗ್ತು ಅಂತ ಹೇಳಿ ಒಂದು ಪೂಜೆ ಮಾಡಿಸಿ ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಅಂತ ಶಾಂತಿಯವ್ರು ಹೇಳ್ತಾರೆ. ಮನೋಜರು, ಮಮ್ಮಿ ಇವಾಗ ಬೆಳ್ಳಗಿರೋ ಹುಡುಗಿ ಬೇಡ ಮಮ್ಮಿ, ಸ್ವಲ್ಪ ಎಣ್ಗೆಂಪಾಗಿರಲಿ ಮಮ್ಮಿ ಚಿನ್ನು ಅಂತ ಹೇಳ್ತಾರೆ. ಆಹಾಹಾ ಏನು ಅಂತ ಉಟ್ಬಿಟ್ಟೋ ನೀನು ಅಂತ ರಂಗನಾಥ್ ಅವರು ಬೈತಾರೆ. ಮದುವೆ ಮಾತುಕತೆನ ಆಮೇಲೆ ಮುಂದುವರ್ಸೋರಂತೆ, ಇವಾಗ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮೀನಾ ಅವರು, ರೋಹಿಣಿ ಬಗ್ಗೆ ಯಾರು ಗೊತ್ತು, ಅವರನ್ನು ಕರೆಸಿ ಸಾಕ್ಷಿ ಹೇಳಿದ್ರೆ ಆಯಿತು ಅಂತ ಹೇಳ್ತಾರೆ. ಅಂಥವ್ರು ಯಾರಿದ್ದಾರೆ ಅಂತಂದಾಗ, ರೋಹಿಣಿ ಫ್ರೆಂಡ್ಸು ಮತ್ತು ಆ ಮೇಕೆ ಮಂಜಣ್ಣನ ಕರ್ಕೊಂಡು ಬಂದು ಸಾಕ್ಷಿ ಹೇಳ್ಸೋಣ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ರಂಗನಾಥ್ ಅವರು ಈ ವಯಸ್ಸಲ್ಲಿ ಏನೇನೆಲ್ಲ ನೋಡಬೇಕು ಅಂತ ಹೇಳಿ ಎದ್ದೊಯ್ತಾರೆ. ಶಾಂತಿಯವರು, ಅಯ್ಯೋ ಕರ್ಮ, ಆ ಶನಿ ಯಾವಾಗ ಬಿಟ್ಟು ಹೋಗುತ್ತೋ ಏನೋ ಅಂತ ಹೋಗ್ತಾ ಇರ್ತಾರೆ. ಮನೋಜರು, ಮಮ್ಮಿ ಬ್ಯಾಗು ಅಂತಂದಾಗ, ಇರೋದೇ 500,000, ನೀನು ಎಲ್ಲಿ ಎತ್ಕೊಬಿಡ್ತೀಯೋ ಕೊಡು ಅಂತ ಹೇಳಿ ಬ್ಯಾಗನ್ನು ಕಿತ್ಕೊಂಡು ಒಳಗಡೆಗೆ ಹೋಗ್ತಾರೆ. ಮನೋಜರು, ಯಾಕೋ ಈ ಲೈಫೇ ಸರಿ ಇಲ್ಲಪ್ಪ, ಅಲ್ಲ ಅಪ್ಪಿ, ಯಾಕೋ ನಮ್ಮ ಮಮ್ಮಿ ಯಾವಾಗಲೂ ಇವಾಗ ನನ್ನ ತುಂಬ ಬೈತಾ ಇದ್ದಾರೆ ಕಣೋ ಅಂತಂದಾಗ, ಈ ಥರ ಪೆಕ್ರಾಗಾಡಿದ್ರೆ ಬೈದು ಇನ್ನೇನೋ ಮಾಡ್ತಾರೆ, ಪೆದ್ಮುಂಡೆದೆ ಅಂತ ಹೇಳ್ತಾರೆ. ಲೈಫೇ ಸರಿ ಇಲ್ಲ ಅಪ್ಪ ಅಂತ ಹೇಳಿ ಮನೋಜ್ ಅವರು ರೂಮ್ ಒಳಗಡೆ ಹೋಗ್ತಾರೆ. ಮೀನಾ ಅವರು, ಚೇತಣ್ಣ ಅವರ ಕೇಸ್ ವಿಚಾರ ಏನಾಯ್ತೇನ್ರಿ ಅಂತ ಕೇಳ್ತಾರೆ. ಅದೇ ಕಣೆ, ಲಾಯರ್ ಅವರು ಬೇಲ್ಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಾರೆ, ಏನಾಗುತ್ತೆ ಅಂತ ನೋಡಬೇಕು, ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ ಕಣೆ ಮೀನಾ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಸರಿ, ಎಲ್ಲ ಒಳ್ಳೇದಾಗುತ್ತೆ ಬಿಡಿ ಅಂತ ಹೇಳ್ತಾರೆ ಮೀನಾ ಅವರು. ತಾರಾ ಮತ್ತು ಮಂಜು ಅವರು ಆಫೀಸಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಂಜು ಅವರು, ಅಲ್ಲ ತಾರಾ, ಯಾರೋ ಬಂದು ನಿಮ್ಮ ಆಫೀಸ್ನ ಕಿತ್ಕೋತೀನಿ ಅಂತಂದರೆ ಯಾಕೆ ನೀವು ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ, ಸರ್ ನೋಡಿದ್ರೆ ನಮ್ಮ ಭಾವನ ಸಹಾಯನೂ ಬೇಡ ಅಂತಾರೆ, ಪೊಲೀಸ್ನವ್ರಿಗಾದ್ರೂ ಹೇಳೋಣವಾ ಅಂತ ಹೇಳ್ತಾರೆ. ಬೇಡ ಮಂಜು, ಪಪ್ಪ ಹೇಳಿದಾರಲ್ವಾ ಬೇಡ ಅಂತ,
ಪಪ್ಪ ಬೇಡ ಅಂತಂದ್ರೆ ನಾವು ಮುಂದುವರಿಯೋಕ್ಕಾಗಲ್ಲ ಅಲ್ವಾ, ಯಾರೋ ಪೊಲಿಟಿಕ್ಸ್ ಇದ್ದಾರಂತೆ, ಅವ್ರ ಜೊತೆಗೆ ಮಾತಾಡ್ತಾರೆ ಬಿಡು ಅಂತ ಹೇಳ್ತಾರೆ. ಸರಿ ಆಯಿತು, ಮತ್ತೆ ನೀನು ಯಾಕೆ ಯೋಚನೆ ಮಾಡ್ತಿದ್ದೀಯಾ ಅಂತಂದಾಗ, ಯೋಚನೆ ಆಗಲ್ವಾ ಮಂಜು, ಮತ್ತೆ ನಮ್ಮ ಅಪ್ಪ ತುಂಬ ಕುಗ್ಗೋಗ್ತಿದ್ದಾರೆ ಕಣೋ ದಿನೇ ದಿನೇ ಅಂತ ಹೇಳ್ತಾರೆ. ಮಂಜು ನನಗೊಂದು ಹೆಲ್ಪ್ ಮಾಡ್ತೀಯಾ ಅಂತಂದಾಗ, ಏನು ಹೇಳುತ್ತಾರಾ ಅಂತ ಹೇಳ್ತಾರೆ. ನಿಮ್ಮ ಬಾವನ್ನ ನಾನು ಒಂದ್ಸತಿ ಮೀಟ್ ಮಾಡಿಸ್ತೀಯಾ ಅಂತಂದಾಗ, ಸರಿ ಆಯಿತು ಇವತ್ತೇ ಮಾಡಿಸೋಣ, ಸಂಜೆಗೆ ಹೋಗೋಣ ಅಂತ ಹೇಳ್ತಾರೆ. ಇವತ್ತು ಬೇಡ ಮಂಜು, ಇವತ್ತು ಬ್ಯಾಂಕ್ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕು, ನಾಳೆ ಮೀಟ್ ಮಾಡೋಣ ಅಂತ ಹೇಳ್ತಾರೆ. ಸರಿ ಆಯಿತು, ಇವಾಗೆಲ್ಲ ಸರಿ ಹೋಯ್ತಲ್ವಾ, ಸ್ವಲ್ಪ ನಗು ಅಂತ ಹೇಳಿ ಹೋಗ್ತಾರೆ. ತಾರಾ ಅವರಪ್ಪ ಯೋಚನೆ ಮಾಡ್ತಾ ನಿಂತಿರ್ತಾರೆ. ತಾಯವ್ವ ಬಂದು, ಏನು ಮೋನ ಇಷ್ಟೊಂದು ಯೋಚನೆ ಮಾಡ್ತಿದೀಯಾ ಅಂತಂದಾಗ, ಆಗಲ್ವಾ ಮತ್ತೆ ತಾಯವ್ವ, ಏನು ಮಾಡೋದು, ತಾರನ್ನ ಮದುವೆ ಆಗು ಅಂತಂದ್ರೆ ಮದುವೆ ಆಗ್ತಾ ಇಲ್ಲ, ಅಷ್ಟೋ ಇಷ್ಟೋ ಆಸ್ತಿ ಯಾವಾಗ ಬ್ಯಾಂಕ್ನವ್ರ ಪಾಲಾಗುತ್ತೋ ಗೊತ್ತಿಲ್ಲ, ಅಲ್ಲಿವರೆಗೆ ಆದಷ್ಟು ಬೇಗ ತಾರನ್ಗೆ ಒಂದು ನೆರಳು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲ ಮೋನ, ನೀನೇನೋ ಮದುವೆ ಮಾಡಬೇಕು ಅಂತ ಹೇಳ್ತಿದೀಯಾ, ಅವಳು ಬೇಡ ಅಂತ ಹೇಳ್ತಿದ್ದಾಳೆ, ನಿನ್ನ ಈ ಕಷ್ಟದಲ್ಲಿ ಬಿಟ್ಟೋಳು ಮದುವೆ ಆಗ್ತಾಳ ಅಂತಂದಾಗ, ಹೇಗಾದ್ರೂ ಒಪ್ಪಿಸ್ಲೇಬೇಕು ತಾಯವ್ವ, ಅವಳಿಗೊಂದು ದಾರಿ ಮಾಡಲೇಬೇಕು ಅಂತ ಹೇಳ್ತಾರೆ. ಮೊದಲು ಅವಳ ಮನಸ್ಸಲ್ಲಿ ಯಾರು ಇದ್ದಾರ, ಅವಳು ಯಾರು ಇಷ್ಟಪಡ್ತಿದ್ದಾಳ ಅಂತ ತಿಳ್ಕೊ ಮೋನ ಅಂತ ಹೇಳ್ತಾರೆ. ನನ್ನ ಮುಂದೆ ಹೇಳ್ಕೊಳಕ್ಕೆ ಅವಳಿಗೆ ಸಂಕೋಚ ಇರ್ಬೋದು ತಾಯವ್ವ, ನೀನು ಅವಳು ಖುಷಿಯಾಗಿದ್ದಾಗ ತಿಳ್ಕೊಂಡು ನನಗೆ ಹೇಳ್ತೀಯಾ ಅಂತ ಹೇಳಿದಾಗ, ಸರಿ ಆಯಿತು ನಾನೇ ಮಾತಾಡ್ತೀನಿ ಅಂತ ತಾಯವ್ವರು ಹೇಳ್ತಾರೆ. ಸರಿ ಆಯಿತು, ಇವಾಗ ತಾರಾ ಇಲ್ವಲ್ಲ, ನಂಗೊಂದು ಫಿಲ್ಟರ್ ಕಾಫಿ ಸಿಗುತ್ತಾ ಅಂತ ಹೇಳಿದಾಗ, ಸರಿ ಮೋನ ತತ್ತೀನಿ ಅಂತ ಹೇಳ್ತಾರೆ. ಮತ್ತೆ ಕೂಗಿ, ಬೇಡ ತಾಯವ್ವ ನನಗೆ ಬ್ಲ್ಯಾಕ್ ಕಾಫಿನೇ ಕೊಡು ಅಂತ ಹೇಳ್ತಾರೆ. ಯಾಕೆ ಮೋನ ಅಂತಂದಾಗ, ಅವಳು ಇಲ್ಲ ಅಂತಂದ್ಬಿಟ್ಟು ಅವಳ ಮಾತನ್ನ ಮೀರಕ್ಕಾಗಲ್ಲ ಅಲ್ವಾ, ನಾನು ಬ್ಲ್ಯಾಕ್ ಕಾಫಿನೇ ಕುಡಿತೀನಿ, ಅದನ್ನೇ ತಂದುಕೊಡು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಟೀ ತಂದು ಕೊಡೋಕ್ಕೆ ಅಂತ ಹೋಗ್ತಾರೆ. ಮೀನಾ ಅವರು ಕನಕನಿಗೆ ಫೋನ್ ಮಾಡಿ, ಕನಕ ಎಲ್ಲಿದೆಯೇ ಅಂತ ಕೇಳ್ತಾರೆ. ಮನೆಗೆ ಬಂದೆ ಅಕ್ಕ ಇವಾಗ ಅಂತ ಹೇಳ್ತಾರೆ. ಅರುಣ್ ಅವ್ರು ಎಲ್ಲಿ ಅಂತಂದಾಗ, ಈಗ ಆಫೀಸ್ಗೆ ಹೋದ್ರು ಅಂತ ಹೇಳ್ತಾರೆ. ಸರಿ ಏನಂದ್ರು, ಮಾತಾಡ್ಸಿದ್ರ ಅಂತಂದಾಗ, ಏನಕ್ಕ ಏನೂ ಇಲ್ಲ, ಏನು ಅಂತಂದರೆ ಏನು ಅಂತ ಹೇಳ್ತಾರೆ ಅಷ್ಟೇ. ಏನೋ ಅಪರೂಪಕ್ಕೆ ತಿಂಡಿ ಆಯ್ತಾ ಅಂತ ಅಂದ್ಬಿಟ್ರು, ಅಷ್ಟಕ್ಕೆ ನಂಗೆ ಖುಷಿ ಪಡ್ಕೋಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಕನಕ, ನೀನು ಅಕ್ಕ ಏನು ಅನ್ಕೋತಾಳೋ, ಬೇಜಾರು ಮಾಡ್ಕೋತಾಳೆ ಅಂತ ಏನೂ ಮುಚ್ಚಿಡಬೇಡ, ಏನೇ ಆದರೂ ನನಗೆ ಹೇಳು ಆಯ್ತಾ ಅಂತ ಹೇಳ್ತಾರೆ. ಸರಿ ಅಕ್ಕ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಸೂರ್ಯ ಮತ್ತು ಮೀನಾ ಅವರು ಮೇಕೆ ಮಂಜಣ್ಣನ ಮತ್ತು ಪೂಜಾ ಎಲ್ಲರೂ ಕರೆಸ್ತಾರೆ. ಪೂಜಾ ಏನು ನಮ್ಮನ್ನು ಬರೆಯಲಿದ್ದು, ಏನಾಗಬೇಕು ಅಂತ ಕೇಳಿದಾಗ, ರೋಹಿಣಿ ಮಾಡ್ತಾ ಇರೋ ಮೋಸ ಎಲ್ಲ ನಿಮಗೆ ಗೊತ್ತಲ್ವಾ, ಈಗ ಕೋರ್ಟಲ್ಲಿ ಸಾಕ್ಷಿ ಬೇಕಾಗಿದೆ, ಬಲವಾದ ಸಾಕ್ಷಿ, ಅವಳು ಮಾಡಿರೋ ತಪ್ಪೆಲ್ಲನೂ ನೀವು ಅಲ್ಲಿ ಹೇಳ್ತೀರಾ ಕೋರ್ಟಲ್ಲಿ ಅಂತ ಕೇಳ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.